ನಮ್ಮೂರ ಸಂಭ್ರಮ 7 ಇದರ ಸುಸಂದರ್ಭದಲ್ಲಿ ಡಾಕ್ಟರ್ ಡಿ.ಜಿ. ಶೆಟ್ಟಿ ಇವರಿಗೆ ನೀಡುತ್ತಿರುವ ಶಿರೂರ ಸಿರಿ 2025 ಪ್ರಶಸ್ತಿ ಪತ್ರ. ಸನ್ಮಾನ್ಯರೇ, ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ 33ನೇ ಶಿರೂರು ಗ್ರಾಮದ ಶ್ರೀ ಗಣಪಯ್ಯ ಶೆಟ್ಟಿ ಹಾಗೂ ಶ್ರೀಮತಿ ನರಸಮ್ಮ ಶೆಟ್ಟಿ ಅವರ ಸುಪುತ್ರರಾಗಿ 1948ರ ಏಪ್ರಿಲ್ 19ರಂದು ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಿರೂರಿನಲ್ಲಿ, ಪ್ರೌಢ ಶಿಕ್ಷಣವನ್ನು ಬಾರ್ಕೂರಿನಲ್ಲಿಯೂ, ಪಿಯುಸಿ, ಬಿಕಾಂ ಹಾಗೂ LLB ಪದವಿಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ, ಎಂಕಾಂ ಸ್ನಾತಕೋತ್ತರ ಪದವಿ ಹಾಗೂ PhDಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆಯುವುದರೊಂದಿಗೆ ಮುಂಬೈನ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ನಿಂದ CAIIB ಪದವಿಯನ್ನು ಪಡೆದ ನೀವು ವಿಜಯ ಬ್ಯಾಂಕಿನಲ್ಲಿ ವಿವಿಧ ಹುದ್ದೆಗಳಲ್ಲಿ ಕರ್ನಾಟಕದ ಬೆಂಗಳೂರು, ಮಂಡ್ಯ, ಹುಬ್ಬಳ್ಳಿ, ಬೆಳಗಾವಿ, ತಮಿಳುನಾಡಿನ ಚೆನ್ನೈ, ಬಿಹಾರದ ರಾಂಚಿ, ಪಶ್ಚಿಮ ಬಂಗಾಳದ ಅಸನ್ಸೋಲ್, ಅಸ್ಸಾಂನ ಗೋಲ್ಘಾಟ್ ಹೀಗೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಸತತ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ಹಾಗೂ ವಿಶ್ವೇಶ್ವರಯ್ಯ ಗ್ರಾಮೀಣ ಬ್ಯಾಂಕಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿಯೂ, ಬ್ಯಾಂಕಿಂಗ್ ಸಬ್ಸಿಡರಿ ವಿ ಬ್ಯಾಂಕ್ ಹೌಸಿಂಗ್ನಲ್ಲಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದ ಅನುಭವವೂ ಇದೆ. 2001ರಲ್ಲಿ ಸ್ವಯಂ ನಿವೃತ್ತಿ ಪಡೆದು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದ ತಾವು ಕರ್ನಾಟಕ ವಿಶ್ವವಿದ್ಯಾಲಯದ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಹಾಗೂ ಅರ್ಥಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಸಮಾನ ಮನಸ್ಕರೊಡಗೂಡಿ ಡಾಕ್ಟರ್ ಡಿ.ಜಿ. ಶೆಟ್ಟಿ ಎಜುಕೇಷನಲ್ ಸೊಸೈಟಿಯನ್ನು ಸ್ಥಾಪಿಸಿ ವಿವಿಧ ರೀತಿಯ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವಾಗ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಮುಂಬೈ ಇವರಿಂದ ಮಾನ್ಯತೆ ಪಡೆದು ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ CAIIB ಹಾಗೂ 100 ಗಂಟೆಗಳ ಡೆಟ್ ರಿಕವರಿ ಏಜೆಂಟರುಗಳ DRA ಕಾರ್ಯಕ್ರಮವನ್ನು ದಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ನವದೆಹಲಿ ಹಾಗೂ ದಿ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಕಲ್ಕತ್ತಾ ಇವರಿಂದ ಫೌಂಡೇಶನ್, ಎಕ್ಸಿಕ್ಯೂಟಿವ್ ಮತ್ತು ಪ್ರೊಫೆಷನಲ್ ಪ್ರೋಗ್ರಾಂಗಳಿಗೆ ಓರಲ್ ಕೋಚಿಂಗ್ ಕ್ಲಾಸುಗಳನ್ನು ನಡೆಸುತ್ತಾ ಬಂದಿರುತ್ತೀರಿ. ದಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ನವದೆಹಲಿ ಇವರ ಪರೀಕ್ಷಾ ಕೇಂದ್ರಗಳು ಇಡೀ ಕರ್ನಾಟಕಕ್ಕೆ ಬೆಂಗಳೂರು, ಮಂಗಳೂರು, ಮೈಸೂರಿನಲ್ಲಿ ಮಾತ್ರ ಇದ್ದು ಉತ್ತರ ಕರ್ನಾಟಕವನ್ನು ಮರೆತಂತಿತ್ತು. 2001ರಿಂದ 2007ರವರೆಗೆ ಅವಿರತ್ನ ಪ್ರಯತ್ನ ಮಾಡಿದ್ದರಿಂದ 2007ರಲ್ಲಿ ಹುಬ್ಬಳ್ಳಿ, ಧಾರವಾಡ ಪರೀಕ್ಷಾ ಕೇಂದ್ರವನ್ನು ತಮ್ಮ ಸಂಸ್ಥೆಯ RS ಶೆಟ್ಟಿ ಕಾಲೇಜ್ ಆಫ್ ಕಾಮರ್ಸ್ಗೆ ನೀಡಿದ್ದರಿಂದ ವರ್ಷಂಪ್ರತಿ ಉತ್ತರ ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಶೈಕ್ಷಣಿಕ ವರ್ಷ 2003ರಲ್ಲಿ ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ TM ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ PUC ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಕಾಲೇಜನ್ನು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆಯೊಂದಿಗೆ RS ಶೆಟ್ಟಿ ಕಾಲೇಜ್ ಆಫ್ ಕಾಮರ್ಸ್ ಬಿಕಾಂ ಕಾರ್ಪೊರೇಟ್ ಸೆಕ್ರೆಟರಿಶಿಪ್ ಎಂಕಾಂ ಕಾಲೇಜನ್ನು ತೆರೆದು ಮುಂದೆ BBA, BCA, ಬಿಕಾಂ ಹಾಗೂ ಎಂಕಾಂ ಕೋರ್ಸ್ಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದೀರಿ. ದಿನಾಂಕ 14 ಮಾರ್ಚ್ 2003ರ ವಿಜಯ ಕರ್ನಾಟಕ ದಿನಪತ್ರಿಕೆ ಸಂಸ್ಥೆಯ ಕಾರ್ಯವೈಖರಿಯನ್ನು ಲೇಖನದ ಮೂಲಕ ಪ್ರಸ್ತುತಪಡಿಸುತ್ತಾ ಡಾಕ್ಟರ್ ಡಿ.ಜಿ. ಶೆಟ್ಟಿ ಎಜುಕೇಷನಲ್ ಸೊಸೈಟಿಯು ಒಂದು ಮಾದರಿ ಸಂಸ್ಥೆ ಎಂದು ಉಲ್ಲೇಖಿಸಿದೆ. ಶ್ರೀಯುತರು ವಿದ್ಯಾರ್ಥಿ ಸಮುದಾಯಕ್ಕೆ KGಯಿಂದ PGವರೆಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂಬ ಮಹದಾಸೆಯಿಂದ 2017-18ರಿಂದ ಧಾರವಾಡದಲ್ಲಿ ಎಂಕಾಂ ಸ್ನಾತಕೋತ್ತರ ಪದವಿಯನ್ನು, ಧಾರವಾಡ ಸಮೀಪದ ಕಲಘಟಗಿಯಲ್ಲಿ ಗಣಪಯ್ಯ ಶೆಟ್ಟಿ ಮೆಮೋರಿಯಲ್ ಶಿಷ್ಯ ಕಿಂಡರ್ ಗಾರ್ಟನ್ ಪ್ರಾರಂಭಿಸಿದರು. ಸತತ 25 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿರುವ ಡಾಕ್ಟರ್ ಡಿ.ಜಿ. ಶೆಟ್ಟಿ ಎಜುಕೇಷನ್ ಸೊಸೈಟಿಯು ಈ ವರ್ಷ ಬೆಳ್ಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಿದೆ. ಡಾಕ್ಟರ್ ಡಿ.ಜಿ. ಶೆಟ್ಟಿಯವರು ಸಂಘಜೀವಿಯಾಗಿದ್ದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಇವರಿಗೆ ಹಲವಾರು ಗೌರವ ಪ್ರಶಸ್ತಿಗಳು ಸಲ್ಲಿಸಲ್ಪಟ್ಟಿವೆ. ಪ್ರಮುಖವಾಗಿ ಬಿಹಾರದ ರಾಂಚಿಯಲ್ಲಿ ಲಯನ್ಸ್ ಕ್ಲಬ್ನಿಂದ ಪ್ರಶಸ್ತಿಯನ್ನು, ಬ್ಯಾಂಕರ್ಸ್ ಕ್ಲಬ್ ಹುಬ್ಬಳ್ಳಿಯಿಂದಲೂ ಗೌರವ ಪ್ರಶಸ್ತಿ ದೊರಕಿದೆ. ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ಬ್ಯಾಂಕರ್ಸ್ ಕ್ಲಬ್ ಅನ್ನು ಹುಟ್ಟುಹಾಕಿ ಬ್ಯಾಂಕರ್ಸ್ ಭವನವನ್ನು ನಿರ್ಮಾಣ ಮಾಡಬೇಕೆಂಬ ಮಹದಾಸೆಯನ್ನು ಹೊಂದಿದ್ದ ಇವರು ಮಂಡ್ಯದಲ್ಲಿ ಹಾಗೂ ಬಿಹಾರದ ರಾಂಚಿಯಲ್ಲಿ ಬ್ಯಾಂಕರ್ಸ್ ಕ್ಲಬ್ ಅನ್ನು ಸ್ಥಾಪಿಸಿ ವರ್ಗಾವಣೆಯಾದ ಕಾರಣ ಅವರ ಕನಸನ್ನ ನನಸು ಮಾಡಿಕೊಳ್ಳಲಾಗಲಿಲ್ಲ. ಮುಂದೆ 1998ರಲ್ಲಿ ಹುಬ್ಬಳ್ಳಿಗೆ ವರ್ಗವಾದ ಇವರು ಬ್ಯಾಂಕರ್ಸ್ ಕ್ಲಬ್ ಹಾಗೂ ಬ್ಯಾಂಕರ್ಸ್ ಭವನವನ್ನು ಸ್ಥಾಪಿಸಲೇಬೇಕು ಎಂಬ ಗುರಿಯನ್ನ ಹೊಂದಿ ಜನವರಿ 1, 1999ರಲ್ಲಿ ಬ್ಯಾಂಕರ್ಸ್ ಕ್ಲಬ್ ಅನ್ನು ಸ್ಥಾಪಿಸಿ 2023ರಲ್ಲಿ ಹುಬ್ಬಳ್ಳಿಯ ಪ್ರತಿಷ್ಠಿತ ಶಿರೂರು ಪಾರ್ಕಿನಲ್ಲಿ ಬ್ಯಾಂಕರ್ಸ್ ಭವನವನ್ನು ಬ್ಯಾಂಕರ್ಸ್ ಕ್ಲಬ್ ವತಿಯಿಂದ ನಿರ್ಮಿಸಿ ಇದರ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಡಿ.ಜಿ. ಶೆಟ್ಟಿಯವರು ತಮ್ಮ ಕಾಲಾನಂತರ ದೇಹವನ್ನು ಧರ್ಮಸ್ಥಳ ಮೆಡಿಕಲ್ ಕಾಲೇಜು ಧಾರವಾಡ ಇದಕ್ಕೆ ದಾನಪತ್ರ ಮಾಡಿದ್ದಾರೆ. ಶ್ರೀಯುತರು 1975ರಲ್ಲಿ ಶ್ರೀಮತಿ ಲಕ್ಷ್ಮಿ ಅವರನ್ನು ವಿವಾಹವಾಗಿ 2 ಪುತ್ರಿಯರನ್ನು ಪಡೆದಿರುತ್ತಾರೆ. ಹಿರಿಯ ಮಗಳಾದ ರಶ್ಮಿ ಮಂಜುರಾಮ್ ಶೆಟ್ಟಿಯವರು
ಎಂಕಾಂ ಸ್ನಾತಕೋತ್ತರ ಪದವೀಧರರಾಗಿದ್ದು ಇವರ ವಿದ್ಯಾಸಂಸ್ಥೆಯಲ್ಲಿ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇವರ ಪತಿಯವರು ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಸಿಇಒ ಆಗಿರುತ್ತಾರೆ. ಕಿರಿಯ ಮಗಳಾದ ಡಾಕ್ಟರ್ ಶ್ರುತಿ ಪ್ರದೀಪ್ ಶೆಟ್ಟಿ ಅವರು ಚೀಫ್ ಮೆಡಿಕಲ್ ಆಫೀಸರ್ ಆಗಿ ಇಎಸ್ಐ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಇವರ ಪತಿಯವರು ಮೆಡಿಕಲ್ ಡೈರೆಕ್ಟರ್ ಆಗಿ ಫೋರ್ಟಿಸ್ ಆಸ್ಪತ್ರೆ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಡಿಜಿ ಶೆಟ್ಟಿ ಅವರ ಕಾರ್ಯಚಟುವಟಿಕೆಗಳಿಗೆ ಪತ್ನಿ, ಮಕ್ಕಳು, ಅಳಿಯಂದಿರು ಮತ್ತು ಕುಟುಂಬದವರು ಹಾಗೂ ಬಂಧು ಮಿತ್ರರ ಸಹಕಾರದೊಂದಿಗೆ ಮುಖ್ಯವಾಗಿ ದಾನಿಗಳಿಂದ ದೊರೆಯುವ ನೆರವಿನಿಂದ ಇವರು ಹುಟ್ಟುಹಾಕಿದ ಸಂಸ್ಥೆಯು ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಇವರೆಲ್ಲರ ಸಹಕಾರ ಸದಾ ದೊರೆಯುತ್ತಿರುವುದರಿಂದ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಹಂಬಲವು ತಮ್ಮಲ್ಲಿ ಸದಾ ಚಿಗುರೊಡೆಯುತ್ತಿರುತ್ತದೆ. ತಾವು ಶೈಕ್ಷಣಿಕ ಹಾಗೂ ಸಾಮಾಜಿಕ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಹುಟ್ಟೂರಿಗೆ ಕೀರ್ತಿ ತಂದಿರುತ್ತೀರಿ. ತಮ್ಮ ನಿಶಿತಮತಿ, ತೀಕ್ಷ್ಣ ಬುದ್ಧಿ, ಶೈಕ್ಷಣಿಕ ರಂಗದೆಡೆಗಿನ ಆಸಕ್ತಿ, ತಮ್ಮ ಅವಿರತ ಶ್ರಮ ತಮ್ಮಲ್ಲಿನ ಅಭೂತಪೂರ್ವ ಪ್ರತಿಭೆಯನ್ನು ಸಾಬೀತುಪಡಿಸಿದೆ. ತಮ್ಮ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದ ಸೇವೆಯು ಹೀಗೆಯೇ ಸುದೀರ್ಘ ಕಾಲ ಮುಂದುವರಿಯಲಿ ಎನ್ನುವ ಸದಾಶಯದೊಂದಿಗೆ ಗೌರವಪೂರ್ವಕವಾಗಿ ಸಮಸ್ತ ಶಿರೂರು ಗ್ರಾಮಸ್ಥರ ಪರವಾಗಿ ಶಿರೂರ ಸಿರಿ ಪ್ರಶಸ್ತಿಯನ್ನು ಸಮರ್ಪಿಸುತ್ತಿದ್ದೇವೆ. ಶುಭ ಹಾರೈಕೆಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು. ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ, ಶಿರೂರು ಮುದ್ದುಮನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ